ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಡಿ ಕುನ್ಹಾ ನ್ಯಾಯಮೂರ್ತಿಯವರ ಒಂದು ಆಯೋಗ ಎರಡನೇ ಅಂದರೆ ಮಧ್ಯಂತರ ವರದಿಯನ್ನು ಸಬ್ಮಿಟ್ ಮಾಡಿದೆ. ಒಂದು 3 ಜಿಲ್ಲೆಗಳಲ್ಲೇ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ, ಗದಗ, ಕೊಪ್ಪಳ, ಅದರ ಜೊತೆಗೆ BBMP ನಿರ್ವಹಣೆಯಲ್ಲಿ ಬೊಮ್ಮನಹಳ್ಳಿ, ದಕ್ಷಿಣ, ಪಶ್ಚಿಮ, ಯಲಹಂಕ ವಲಯಗಳು, ಬೆಂಗಳೂರು ಗ್ರಾಮಾಂತರ ಇವಿಷ್ಟು ಏರಿಯಾದ ರಿಪೋರ್ಟ್ ಇವತ್ತು ಕೋವಿಡ್ ಅಂದರೆ ನಿಮಗೆ ಗೊತ್ತಾಗಿಬಿಡ್ತದೆ. ಈ ಹಗರಣದಲ್ಲೇ ಜನರಿಗೆ ಒಳ್ಳೆಯ ಮೂಡು ಹೆಸರಿನಲ್ಲ ಯಾವ ರೀತಿಯಾಗಿ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಆರೋಪ ಮಾಡ್ತಾಯಿದ್ದೀವಿ. ಅದಕ್ಕೆ ಸಾಕ್ಷಿಗಳನ್ನು ಒದಗಿಸುವಂಥ ಕೆಲಸವನ್ನು ಆಯೋಗ ಮಾಡ್ತಾಯಿದೆ ಡಿ ಕುನ್ಹಾ ಅವರು. ಇವತ್ತು ಚರ್ಚೆನೂ ಅದ ಸಂಪುಟದ ಮುಂದೆ, ಏನು ಮಾಡ್ತಾರೆ ನೋಡೋಣ ಅವರು ಮಿನಿಸ್ಟರ್ಸ್. ಆದ್ರೆ ಇಲ್ಲಿ ಈ ಒಂದು 3 ಜಿಲ್ಲೆಗಳಿಗೆ ಮತ್ತು BBMPಗೆ 275.51 ಕೋಟಿ ಖರ್ಚು ಮಾಡಿದ್ದಾರೆ. ಅವತ್ತು ಕೋವಿಡ್ ರೋಗಕ್ಕೆ ಬಲಿಯಾದ ಜನರಿಗೆ ಔಷಧಿ, ಉಪಚಾರ, ದವಾಖಾನೆ ಖರ್ಚು, ಅದು ಆಸ್ಪತ್ರೆ ಖರ್ಚು, ಅಲ್ಲಿ ನೋಡಿದ್ದು ಮಾಡಿದ್ದು ಎಲ್ಲನೂ, ಇಂಜೆಕ್ಷನ್ಸ್, ಇವನ್ನ ಅವ್ರು ಸಮಾಧಿ ಮಾಡಿದ್ದು ಸತ್ತವರನ್ನು ಅವೆಲ್ಲದಕ್ಕೂ ಖರ್ಚು ತೋರಿಸಿ 275.51 ಕೋಟಿಯಲ್ಲೇ ಏನಪ್ಪ 128.4 ಕೋಟಿ ಗುಳಂ ಮಾಡಿಬಿಟ್ಟಿದ್ದಾರೆ. ಅರ್ಧದಷ್ಟು 275 128 ಕೋಟಿ ಗುಳಂ. ನಂದು ಗುಳಂ, ನಿಂದು ಗುಳಂ, ಎಲ್ಲ ಗುಳಂ. ಎಲ್ಲೆಲ್ಲಿ ತಿಂದಾರಪ್ಪ ಇವರು, ಎಷ್ಟು ಬೇಕು ಹೊಡೆದಾರಪ್ಪ ಇವರು. ನೇರ ಇವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ನಮ್ಮ ಕುನ್ಹಾ ಅವರು. ಎಲ್ಲಿ ಹೊಡೆದ್ರ? BBMP ವ್ಯಾಪ್ತಿಯಲ್ಲಿ ಶಾಮಿಯಾನ, ಬ್ಯಾರಿಕೇಡ್ ಅಳವಡಿಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್ ಖರೀದಿ, ಬ್ಲೀಚಿಂಗ್ ಪೌಡರ್ ಖರೀದಿ, ಕೋವಿಡ್ ಕೇರ್ ಸೆಂಟರ, ಹೋರ್ಡಿಂಗ್ಗಳು, ಕರಪತ್ರಗಳು, ಸಾರ್ವಜನಿಕ ಜಾಗೃತಿ ಘೋಷಣೆಗಾಗಿ ಆಟೋ ಬಾಡಿಗೆ, ಕೋವಿಡ್ ವಾರ್ ರೂಮ್ ಮತ್ತು ಲಸಿಕೆ ನೀಡುವ ಮಾನವ ಸಂಪನ್ಮೂಲ, ಹೀಗೆ ಎಲ್ಲದರಲ್ಲೂ ಭಾರಿ ಮೊತ್ತದ ವ್ಯವಹಾರ. ಆಟೋಕ್ಕೆ ಅರ್ಧದಷ್ಟು ಕೊಡೋದು, ಅರ್ಧ ಹೊಡೆದು ಬಿಡೋದು. ಶಾಮಿಯಾನ ಇರ್ಬೋದು, ಆಟೋ ಬಾಡಿಗೆ ಇರ್ಬೋದು, ವಾರ್ ರೂಮ್ ಇರ್ಬೋದು, ಕೋವಿಡ್ ವಾರ್ ರೂಮ್ ಇರ್ಬೋದು, ಸಾರ್ವಜನಿಕ ಜಾಗೃತಿ ಮೂಡಿಸೋ ಹೆಸರಲ್ಲಿ ತಿನ್ನೋದು. ಎಲ್ಲೆಲ್ಲಿ ಕೈ ಹಾಕೋದು, ಎಲ್ಲೆಲ್ಲಿ ಬಾಯಿ ಹಾಕೋದ್ರಿ ಜನ, ಅಧಿಕಾರಶಾಹಿ ಜನ ಎಲ್ಲದರಲ್ಲೂ. ಇವತ್ತು ಅಕ್ಷರಶಃ ಇವ್ರನ್ನೆಲ್ಲ ವಸೂಲು ಮಾಡಬೇಕಾಗಿದೆ ಈ ಡಾಕ್ಟ್ರುಗಳು ದವಾಖಾನೆಗಳಲ್ಲಿ ಅಥವಾ ಆಸ್ಪತ್ರೆ ದವಾಖಾನೆಗಳು, ನರ್ಸ್ಗಳು. ಎಲ್ಲೆಲ್ಲಿಪ್ಪ ಎಷ್ಟೆಷ್ಟು ಹೊಡೆದ್ರು ಇವ್ರನ್ನ, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು 7 ಸಂಪುಟಗಳಲ್ಲಿ 1800 ಪುಟಗಳ ತನಕ, 7 ಸಂಪುಟ 1800 ಪುಟದ ಎಲ್ಲ ಸಾಧ್ಯಂತವಾಗಿ ವಿವರಿಸಿದ್ದಾರೆ ಯಾರು ಏನು ಎಲ್ಲೇನಾಗಿದೆ ಅಂತೇಳಿ. ಇನ್ನು ಸರ್ಕಾರಕ್ಕೆ ಬಿಟ್ಟು ವಿಷಯ, ಇವತ್ತಿನ ಸರ್ಕಾರ ಚರ್ಚೆ ಮಾಡ್ತದೆ. ಇವ್ರಿಗೆಲ್ಲ ಯಾರ್ಯಾರು ಇದಾಗಿದ್ದಾರೆ ದುಡ್ಡು ವಸೂಲು ಮಾಡಿರಿ. ಅವರಿಂದ 128 ಕೋಟಿ, ಇದು ಜನಸಾಮಾನ್ಯರ ದುಡ್ಡಿದು. ನಮ್ಮದು ಟ್ಯಾಕ್ಸ್ ತೊಗೊಂಡು ದುಡ್ಡು, ವರ್ಷಕ್ಕೆ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ಆ ದುಡ್ಡಿದು ನಮ್ಮ ದುಡ್ಡು, ನಮ್ಮ ಸರ್ಕಾರ ಖಜಾನೆಗೆ ಬಂದು ಬೀಳಿ ಅನ್ನೋದು ಜನಸಾಮಾನ್ಯರ ಒಂದು ಮಾತು. ಯಾಕಂದ್ರೆ ವಿಶೇಷವಾಗಿ ನೋಡ್ರಿ, ಕೋವಿಡ್ ನಿರ್ವಹಣೆ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದರು, ಅದರ ಎಷ್ಟು ತಿಂದಿದ್ದಾರೆ, ಅವ್ರು ಹೊಳ್ಳಿ ವಸೂಲು ಮಾಡಬೇಕಾಗಿದ್ದಂತೇಳಿ ಸಲಹೆ ಕೊಟ್ಟಿದ್ದಾರೆ ನಮ್ಮ ಕುನ್ಹಾ ಅವರು. BBMP ಬೊಮ್ಮನಹಳ್ಳಿ ವಲಯದಲ್ಲೇ 47.24 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಕೋವಿಡ್ದಾಗ. ಅದ್ರಾಗ 19.8 ಅದು ವಸೂಲು ಮಾಡ್ಬೇಕಾದ್ರೆ ಅಷ್ಟು ಹೊಡೆದಾರ. ಎಷ್ಟು ಇಲ್ಲಿ 16 ಪ್ರಕರಣಗಳದಾವೆ. ಟೋಟಲ್ 176 ಪ್ರಕರಣ ಅದಾವೆ. ಯಾರ್ಯಾರು ಪ್ರಕರಣ ಅದ್ರಾಗ ಯಾರಿದ್ರು ಏನಿದ್ರು ಎಲ್ಲ ಅದ್ರ ಲಿಸ್ಟ್ ಅದಾವೆ. 16 ಪ್ರಕರಣಗಳು. ಇನ್ನು BBMP ದಕ್ಷಿಣ ವಲಯದಲ್ಲೇ 54.53 ಕೋಟಿ ರೊಕ್ಕ ಹೊಡೆದಾರ. ಅದ್ರಾಗ 33.4 ಕೋಟಿ ರೂಪಾಯಿ ವಸೂಲು ಮಾಡ್ಬೇಕು, ಅಷ್ಟಾಗ ಹೊಡೆದಾರ ನೋಡ್ರಿ. ಇದು ಟೋಟಲ್ ಖರ್ಚು ಮಾಡಿದ್ದು ಏನು 54.53 ಕೋಟಿ. ಅದ್ರಾಗ 33.4 ಕೋಟಿ ರೂಪಾಯಿ ಹೊಡೆದಾರ, ಅದು ವಸೂಲು ಮಾಡಬೇಕು. 43 ಪ್ರಕರಣ ಅದಾವೆ. ಇವ್ರ ಮೇಲೆ ಶಸ್ತ್ರಕ್ರಮ ತೊಗೋಬೇಕು ಯಾರ್ಯಾರು ಅವರು ಅಂತೇಳಿ. BBMP ಪಶ್ಚಿಮ ವಲಯದಲ್ಲಿ 29.14 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಷ್ಟು ಖರ್ಚು ತೋರಿಸ್ತಾರೆ. ಅಲ್ಲೇ 24.86 ಕೋಟಿ ರೂಪಾಯಿ ಹೊಡೆದಿದ್ದಾರೆ, ಅಷ್ಟು ವಸೂಲು ಮಾಡಬೇಕಾಗಿದೆ. 15 ಪ್ರಕರಣ ದಾಖಲಾಗ್ಯಾವ. 15 ಪ್ರಕರಣಗಳು ಇಷ್ಟು ರೊಕ್ಕ ವಸೂಲು ಮಾಡಬೇಕಾಗಿದೆ. ಇನ್ನು ಯಲಹಂಕ BBMP ಯಲಹಂಕ ವಲಯದಲ್ಲೇ 25.47 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಟೋಟಲ. ಆದರೆ ವಸೂಲು ಮಾಡಬೇಕಾಗಿದ್ದು 14.81 ವಸೂಲು ಮಾಡಬೇಕಾಗಿದೆ. ತಿಂದಾರ 24 ಪ್ರಕರಣ ದಾಖಲೆ ಆಗಿದ್ದಾವಲ್ಲ. ಮುಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ
ಅದರಲ್ಲಿ 43.85 ಕೋಟಿ ರೂಪಾಯಿ ಹೊಡೆದಿದ್ದಾರೆ. ಅದರಾಗ ವಸೂಲಿ ಮಾಡಬೇಕಾಯ್ದು 27 ಕೋಟಿ ರೂಪಾಯಿ ಹೊಳೆ ತೊಗೋಬೇಕಾಯ್ದು. ಅದಕ್ಕೆ ಅರ್ಧಕ್ಕಿಂತ ಹೆಚ್ಚು ಬಡ್ದು ಬಿಟ್ಟಿದ್ದಾರೆ. 43 ಮಂದಿ ಮೇಲೆ ಪ್ರಕರಣ ದಾಖಲೆ ಮಾಡಬೇಕಾಯ್ದು. ಇನ್ನು ಗದಗ ಜಿಲ್ಲೆಯಲ್ಲಿ 44.62 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರ ಕಡಿಮೆ ಹೊಡೆದಿಲ್ಲ, ಭಾಳ ತಿಂದಿಲ್ಲ. 4.77 ಕೋಟಿ ಅಂದರೆ 4,77,00,000 24 ಪ್ರಕರಣ ದಾಖಲೆ ಅದಾವೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ 30.66 ಕೋಟಿ ರೂಪಾಯಿ ಖರ್ಚಾಗ್ಯದ. ಅದ್ರಾಗ 2 ಕೋಟಿ ಹೊಡೆದ್ರೆ ಯಾಕೋ ತಿನ್ನಕ್ಕೆ ಸಿಕ್ಕಿಲ್ಲ ಕಾಣ್ತದಿಲ್ಲ. 2.82 ಕೋಟಿ ಹೊಡೆದಾರೆ, 11 ಪ್ರಕರಣ ದಾಖಲಾಗ್ಯಾವ. ಹೀಗಾಗಿ ಒಟ್ಟು 275.51 ಕೋಟಿ ರೂಪಾಯಿ ಖರ್ಚಾಗೈತಿ. 128.4 ಇವೇನೋ ಇಷ್ಟು ಕೋಟಿ ರೂಪಾಯಿ ವಸೂಲು ಮಾಡಬೇಕಾಗಿದೆ. ಈ ರೀತಿಯಾಗಿ ಇನ್ನೂ ಬೇರೆ ಬೇರೆ ಆಮದು ಬೇರೆ ಈಗ ಪ್ರಥಮ ಆಗೈತಿ 2024ರಾಗ. ಪ್ರಥಮ ಹಂತದ 2024 10ನೇ ತಾರೀಕು ಆಗಸ್ಟ್ 10ನೇ ತಾರೀಕಿಗೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿದೆ. ಈಗ ಮಧ್ಯಂತರ ವರದಿಯಲ್ಲೂ ಈ ರೀತಿ ಬಂದದ. ಅಂದರೆ ಯಾವ ರೀತಿಯಾಗಿ ಇಲ್ಲಿ ಹಣದ ದುರುಪಯೋಗ ಆಗ್ಯದಪ್ಪ ಅಂತ. ಒಂದು ಮಾರಣ ಹೋಮ ನಡೆದು ಭಾರತದಲ್ಲೇ ಅಥವಾ ಕರ್ನಾಟಕದ ನಮ್ಮಲ್ಲೇ ಅಂಥ ಮಾರಣ ಹೋಮದಲ್ಲೂ ಸಹ ದುಡ್ಡು ತಿನ್ನುವಂಥ ಪ್ರವೃತ್ತಿ ಈ ಅಧಿಕಾರಿಗಳಿಗೆ, ಈ ರಾಜಕಾರಣಿಗಳಿಗೆ ಇದನ್ನೆಲ್ಲ ನೋಡಿದಾಗ ನಾವು ಯಾವ ದೇಶದಲ್ಲಿ ಇದ್ದೀವಿ, ಎಲ್ಲ ಜನರ ಇದ್ದೀವಪ್ಪ ಅಂತ. ಒಂದು ರೋಗದಲ್ಲಿ ಸಹ ದುಡ್ಡು ಹೊಡಿಯೋದ ಇನ್ನೂ ಭಾಳಷ್ಟು ಆಗಿದಾವೆ ಇಲ್ಲಂತಾರೆ. ಇದು ಒಂದಿಷ್ಟು ಕಂಡದ. ಇನ್ನು ಪ್ರೈವೇಟ್ ದವಾಖಾನೆಗಳಲ್ಲಿ ಯಾವ ರೀತಿ ಆ ಸಂದರ್ಭದಲ್ಲೇ ಡಾಕ್ಟರ್ಗಳು ಅಂಜಿಸಿ ಜನರ ದುಡ್ಡು ಹರ್ಕೊಂಡ್ರು ಅನ್ನುವಂಥದ್ದು. 4 ಲಕ್ಷ 5 ಲಕ್ಷ ಬಿಲ್ ಮಾಡಿದ್ದಾರೆ ಡಾಕ್ಟರ್ಸ್ಗಳು. ಇದು ಡಾಕ್ಟರ್ಸು ಸಹಿತ ಇವರು ಅಮಾನವೀಯರಪ್ಪ ಇಂಥ ಮಾಡಿದವರು ಎಲ್ಲರೂ ಅಂತ ಹೇಳ್ತಾ ಇರಲಿಲ್ಲ. ಇದನ್ನು ಮಾಡಿದವರು ಇಂಥ ಒಂದು ಅಮಾನವೀಯ ಕೆಲಸಗಳು ಮಾಡಿ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಕಪ್ಪು ತಿಲಕ ಹಚ್ಚಿದಾರಪ್ಪ ಇವರು ನಮ್ಮ ಡಾಕ್ಟರ್ಸ್ ಅಂತೇಳಿ. ಯಾವ ಡಾಕ್ಟರ್ಗಳು ನಾವು ಯಾವ ವೈದ್ಯೋ ದೇವ ಅಂತೀವಿ ನಾವು, ದೇವರಪ್ಪ ನಮಗೆ ವೈದ್ಯ. ಒಂದು ಮೊದಲಿನ ಶಿಸ್ತು ಅನ್ನೋಕ್ಕಿಂತ ಒಂದು ನೀತಿ ಇವತ್ತು ಯಾವುದೂ ಇಲ್ಲೇನು ಅಂತ. ದುಡ್ಡಿನ ಮುಂದೆ ಯಾವುದೂ ಇಲ್ಲ. ದುಡ್ಡು ಹರ್ಕೊಳ್ಳೋದು ಕಳಿಸೋದು. ನಿಜವಾಗಿಯೂ ಕೋವಿಡ್ ಜನಗಳು ನೆನಪಿಸ್ಕೊಂಡ್ರೆ ಇವತ್ತಿಗೂ ಭಯ ಅನ್ನಿಸ್ತದೆ. ನಾವು ಅದನ್ನು ಉಳಿದು ಬಂದಿದ್ದೆ ಹೆಂಗಪ್ಪ ಅಂತೇಳಿ. ಯಾಕೆ ಅಷ್ಟೊಂದು ಭಯದ ವಾತಾವರಣ ಇರ್ತದೆ. ಬಂದೇ ಬಿಡ್ತದೆ, ಮುಟ್ಟಿದ್ರೆ ಬರ್ತದೆ, ತಟ್ಟಿದ್ರೆ ಬರ್ತದೆ, ಮಣ್ಣಿಗೆ ಹೋದ್ರೆ ಬರ್ತದೆ, ಸುಡುವುದಕ್ಕೆ ಹೋದ್ರೆ ಬರ್ತದೆ. ಈವನ್ ಮನೆಯವ್ರು ಸಹಿತ ಪಾಪ ಅವತ್ತು ಸತ್ತಂತವ್ರು ಹುಗಿಲಿಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ನೋವು. ಅಲ್ಲೂ ಸಹಿತ ದುಡ್ಡು ಹೊಡೆದಿದ್ದಾರೆ. ಸಮಾಜ ಸ್ಥಳದಲ್ಲಿ ಸಹಿತ ದುಡ್ಡು ಹೊಡೆದಿದ್ದಾರೆ. ಖರ್ಚು ಡಬಲ್ ತೋರಿಸೋ ಮತ್ತೊಂದು ತೋರಿಸೋ ಅಲ್ಲಿ ರೊಕ್ಕ ಹೊಡೆದಿದ್ದಾರೆ. ಯಾಕಂದ್ರೆ ಸರ್ಕಾರ ಸಹ ಕೊಡದ ದುಡ್ಡನ್ನು ಎಬ್ಬಿಸಿಬಿಡೋದು ಸಮಾಧಿಗೆ ಮಾಡೋ ಸಲುವಾಗಿ. ಇನ್ನು ಏನಪ್ಪ ಮೃತದೇಹಗಳ ಸಮಾಧಿ ವೆಚ್ಚ, ಮರಣ ಪರಿಹಾರ, ಹೋಟೆಲ್ ಕ್ವಾರಂಟೈನ ಏನ್ರಿ ಮುಂದೆ ಹೋಟೆಲ್ದಾಗ ಕ್ವಾರಂಟೈನ್ ಹಾಕಿದ ಅಲ್ಲಿ ಖರ್ಚು ತೋರಿಸೋದು, ಊಟ ಸರಬರಾಜ, ಆಹಾರ ಧಾನ್ಯದ ಕಿಟ್ ವಿತರಣೆಯಲ್ಲೂ ಹಣ ಲೂಟಿ ಮಾಡಿರೋದು ಆಯೋಗ ಗುರುತು ಮಾಡಿರೋದು. ಇಲ್ಲೆಲ್ಲ ಹೊಡೆದೋದ್ರಿ ಸಿಕ್ಕಂಗೆ. ಇನ್ನೂ ಜಿಲ್ಲೆಗಳಲ್ಲಿ ಅತ್ಯವಶ್ಯಕ ಔಷಧಿಗಳು ಮತ್ತು ಇತರೆ ವೈದ್ಯಕೀಯ ಸೌಲಭ್ಯಗಳು ಖರೀದಿ, ಅವತ್ತು ಔಷಧಿ ಖರೀದಿಯಲ್ಲಿ ಸಹ ಸಾಕಷ್ಟು ದಗಲ್ಬಾಜಿ ಆಗ್ಯದ. ಜೊತೆಗೆ ಏನಪ್ಪ ಅಂದ್ರೆ ಆಮ್ಲಜನಕ ಸಿಲಿಂಡರ್ ಇದರಿಂದ ಹೊಡೆದ ದೊಡ್ಡ ಹಗರಣರು ಇದು. ಅದರ ಪ್ರೈವೇಟ್ದವ್ರು ಈ ರೀತಿ ಹೊಡೆದಿದ್ದಾರೆ ಪಾಪ. ಅದೇನು ಹೇಳಲಿಕ್ಕೆ ಆಗೋದಿಲ್ಲ. ಔಷಧಿಗಳು ಸಿಕ್ಕಾಪಟ್ಟೆ 10 ರೂಪಾಯಿ ಹಿಡಿದು 100, 200, 1000, 2000 ಇವೆಲ್ಲ ನೆನಪಿಸ್ಕೊಂಡಾಗ ಇದು ಭಯಂಕರವಾದಂಥ ಒಂದು ದೊಡ್ಡ ಸ್ಕ್ಯಾಂಡಲ್ ಆಗಿ ಹೋಗ್ಯದ. ಇದ್ರ ಬಗ್ಗೆ ತನಿಖೆ ಆಗಲೇಬೇಕು, ತಪ್ಪಿತಸ್ಥರ ಶಿಕ್ಷೆ ಆಗಲೇಬೇಕು ಅಂತ. ಯಾಕಂತಂದ್ರೆ ಇದೆಲ್ಲ ನಮ್ಮಂಥವ್ರು ಮುಂದಾದಾಗ ಔಷಧಿಗಳ ಕಿಟ್ಟ, ಆಂಬ್ಯುಲೆನ್ಸ, ಆಮ್ಲಜನಕ ಸಿಲಿಂಡರ, ಮಾಸ್ಕ, PPE ಕಿಟ್ಟ, ಗ್ಲೌಸ, ಸ್ಯಾನಿಟೈಸರ ಎಲ್ಲ ಖರೀದಿಯಲ್ಲಿ ದೊಡ್ಡ ದೊಡ್ಡ ಮೊತ್ತದ ಗದ್ದಲಗಳಾಗಿದ್ದಾವೆ. ಇವೆಲ್ಲ ವಸೂಲು ಆಗಲೇಬೇಕಾದಂಥ ಕೋವಿಡ್ ಇದು ನಿಜವಾಗಿಯೂ ಒಂದು ಕೆಟ್ಟ ರೋಗ ಆಗಿತ್ತು. ನಮ್ಮ ಇತಿಹಾಸದಲ್ಲಿ ಕೇಳದ ಕಂಡರಿಯದ. ಇಂಥ ಸಂದರ್ಭದಲ್ಲೂ ದುಡ್ಡು ಹೊಡೆಯುವಂಥ ಅಮಾನವೀಯ ಘಟನೆಗಳು ನಮ್ಮ ದೇಶದಲ್ಲಿ ನಡೆದು, ನಮ್ಮ ರಾಜ್ಯದಲ್ಲಿ ನಡೆದು, ಅದು ನಮ್ಮ ಸಮೀಪದ ಜಿಲ್ಲೆಗಳು ಅದು ನಮ್ಮಲ್ಲಿ ನಡೆದು ಅತ್ಯಂತ ನೋವಿನ ಖೇದದ ವಿಷಯ. ಇದರಲ್ಲಿ ಇಂಥ ಒಂದು ಇನ್ವಾಲ್ವ್ ಆದ ಜನರಿಗೆ ಶಿಕ್ಷೆ ಕೊಡೋದು ಬೇಡವಾ? ಯಾಕಂದ್ರೆ ಈ ದುಡ್ಡು ಜನಸಾಮಾನ್ಯ ಟ್ಯಾಕ್ಸು ಆ ದುಡ್ಡಿನ ತಮ್ಮ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡಿದಂಥ ಈ ವ್ಯಕ್ತಿಗಳಿಗೆ ಒಂದಿಷ್ಟಾದರೂ ಮಾನವೀಯತೆ ಬೇಡವಾ? ಇವ್ರ ಶಿಕ್ಷೆ ಬೇಡವಾ? ನೀವು ಹೇಳಬೇಕು. ಈಗ ಅದಕ್ಕೆ ಕೋವಿಡ್ದಲ್ಲಿ ಹಣ ಹೊಡೆದವ್ರು ಶಿಕ್ಷೆ ಬೇಡವಾ? ಬೇಕವಾ? ಯಾಕಂದರೆ ಡಿ ಕುಣಾ ಅವರು ಹುಡುಕಿ ತೆಗೆದಿದ್ದಾರೆ, ಪಾಪ ಶ್ರಮ ಪಟ್ಟಿದ್ದಾರೆ. ಶ್ರಮಕ್ಕಾದ್ರೆ ನಾವು ಬೆಲೆ ಕೊಡಬೇಕಾಗಿದೆ. ನಮ್ಮ ಸರ್ಕಾರ ಶಿಕ್ಷೆ ಕೊಡಿಸ್ಬಹುದು ಅಂತ ಭರವಸೆ ಇಟ್ಕೊಂಡು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ತೇಜ್ ಸಿತಾರಾಮ್, ಇದು ಸತ್ಯದ ಕೈಗಂಡೆ.